ಎಸ್ ಸಂಕ್ರಾಂತಿ ಕಳೀತು. ಹಾಗಾಗಿ ರಾಜಕಾರಣದಲ್ಲಿ ಗದ್ದುಗೆ ಗುದ್ದಾಟ ಮತ್ತೆ ಕಾವು ಪಡ್ಕೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದಂಡಯಾತ್ರೆ ನಡೆಸೋದಕ್ಕೆ ಮತ್ತೆ ಆರಂಭ ಮಾಡಿದ್ದಾರೆ. ಸಿಎಂ ಗದ್ದುಗೆ ಏರೋದಕ್ಕೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಉತ್ಸುಕರಾಗಿದ್ದಾರೆ. ಡಿಸಿಎಂ ಡಿಕೆಶಿ ಮತ್ತೆ ದೆಹಲಿ ದಂಡಯಾತ್ರೆ. ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿತಾರಾ ಬಂಡೆ. ಮುಖ್ಯಮಂತ್ರಿ ಗದ್ದಿಗೆಯನ್ನು ಏರಲು ಡಿಸಿಎಂ ಡಿಕೆಶಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಸಲು ಭಾರೀ ಕಸರತ್ತು ನಡೆಸ್ತಾ ಇದ್ದಾರೆ. ಸಂಕ್ರಾಂತಿಗೆ ರಾಜಕೀಯ ಕ್ರಾಂತಿ ಅಂತ ಇದ್ದ ನಾಯಕರ ಡೆಡ್ ಲೈನ್ ಕೂಡ ಮುಗಿತು. ಕನಕಪುರ ಬಂಡೆ ಮತ್ತೆ ದೆಹಲಿ ದಂಡಯಾತ್ರೆ ಶುರು ಮಾಡಿದ್ದಾರೆ. ನಿಮ್ಮ ಕನಸಿನ ಮಾತು ರಾಹುಲ್ಗೆ ಹೇಳುವೆ. ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲುಗೈ. ಸಿಎಂ ಕುರ್ಚಿ ಕದನದಲ್ಲಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರು ಮಾತ್ರವಲ್ಲ, ಅನ್ಯ ಪಕ್ಷದ ನಾಯಕರು ಕೂಡ ಬ್ಯಾಟ್ ಬೀಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬೇಡ ಅಂತ ಸಿದ್ದರಾಮಯ್ಯ ಪರ ಹೈಕಮಾಂಡ್ಗೆ ವರದಿ ರವಾನಿಸಿದ್ದಾರೆ. ಕೇರಳ ತಮಿಳುನಾಡು ಎಲೆಕ್ಷನ್ ಮುಗಿಯುವವರೆಗೂ ನಾಯಕತ್ವ ಬದಲಾವಣೆ ಬೇಡವೇ ಬೇಡ ಅಂತ ರಿಪೋರ್ಟ್ ಸಲ್ಲಿಸಿದ್ದಾರೆ. ಗದ್ದುಗೆ ಗುದ್ದಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯದ ನಿಗೂಢ. ಡಿಕೆಶಿ ಕನಸನ್ನ ರಾಹುಲ್ ಗಾಂಧಿ ನನಸು ಮಾಡ್ತಾರಾ? ಸದ್ಯದ ಕುತೂಹಲವನ್ನು ಮೂಡಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ ಸಂಕ್ರಾಂತಿ ಕಳೀತು. ಹಾಗಾಗಿ ರಾಜಕಾರಣದಲ್ಲಿ ಗದ್ದುಗೆ ಗುದ್ದಾಟ ಮತ್ತೆ ಕಾವು ಪಡ್ಕೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದಂಡಯಾತ್ರೆ ನಡೆಸೋದಕ್ಕೆ ಮತ್ತೆ ಆರಂಭ ಮಾಡಿದ್ದಾರೆ. ಸಿಎಂ ಗದ್ದುಗೆ ಏರೋದಕ್ಕೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಉತ್ಸುಕರಾಗಿದ್ದಾರೆ. ಡಿಸಿಎಂ ಡಿಕೆಶಿ ಮತ್ತೆ ದೆಹಲಿ ದಂಡಯಾತ್ರೆ. ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿತಾರಾ ಬಂಡೆ. ಮುಖ್ಯಮಂತ್ರಿ ಗದ್ದಿಗೆಯನ್ನು ಏರಲು ಡಿಸಿಎಂ ಡಿಕೆಶಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಸಲು ಭಾರೀ ಕಸರತ್ತು ನಡೆಸ್ತಾ ಇದ್ದಾರೆ. ಸಂಕ್ರಾಂತಿಗೆ ರಾಜಕೀಯ ಕ್ರಾಂತಿ ಅಂತ ಇದ್ದ ನಾಯಕರ ಡೆಡ್ ಲೈನ್ ಕೂಡ ಮುಗಿತು. ಕನಕಪುರ ಬಂಡೆ ಮತ್ತೆ ದೆಹಲಿ ದಂಡಯಾತ್ರೆ ಶುರು ಮಾಡಿದ್ದಾರೆ. ನಿಮ್ಮ ಕನಸಿನ ಮಾತು ರಾಹುಲ್ಗೆ ಹೇಳುವೆ. ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲುಗೈ. ಸಿಎಂ ಕುರ್ಚಿ ಕದನದಲ್ಲಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರು ಮಾತ್ರವಲ್ಲ, ಅನ್ಯ ಪಕ್ಷದ ನಾಯಕರು ಕೂಡ ಬ್ಯಾಟ್ ಬೀಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬೇಡ ಅಂತ ಸಿದ್ದರಾಮಯ್ಯ ಪರ ಹೈಕಮಾಂಡ್ಗೆ ವರದಿ ರವಾನಿಸಿದ್ದಾರೆ. ಕೇರಳ ತಮಿಳುನಾಡು ಎಲೆಕ್ಷನ್ ಮುಗಿಯುವವರೆಗೂ ನಾಯಕತ್ವ ಬದಲಾವಣೆ ಬೇಡವೇ ಬೇಡ ಅಂತ ರಿಪೋರ್ಟ್ ಸಲ್ಲಿಸಿದ್ದಾರೆ. ಗದ್ದುಗೆ ಗುದ್ದಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯದ ನಿಗೂಢ. ಡಿಕೆಶಿ ಕನಸನ್ನ ರಾಹುಲ್ ಗಾಂಧಿ ನನಸು ಮಾಡ್ತಾರಾ? ಸದ್ಯದ ಕುತೂಹಲವನ್ನು ಮೂಡಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ ಸಂಕ್ರಾಂತಿ ಕಳೀತು. ಹಾಗಾಗಿ ರಾಜಕಾರಣದಲ್ಲಿ ಗದ್ದುಗೆ ಗುದ್ದಾಟ ಮತ್ತೆ ಕಾವು ಪಡ್ಕೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದಂಡಯಾತ್ರೆ ನಡೆಸೋದಕ್ಕೆ ಮತ್ತೆ ಆರಂಭ ಮಾಡಿದ್ದಾರೆ. ಸಿಎಂ ಗದ್ದುಗೆ ಏರೋದಕ್ಕೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಉತ್ಸುಕರಾಗಿದ್ದಾರೆ. ಡಿಸಿಎಂ ಡಿಕೆಶಿ ಮತ್ತೆ ದೆಹಲಿ ದಂಡಯಾತ್ರೆ. ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿತಾರಾ ಬಂಡೆ. ಮುಖ್ಯಮಂತ್ರಿ ಗದ್ದಿಗೆಯನ್ನು ಏರಲು ಡಿಸಿಎಂ ಡಿಕೆಶಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಸಲು ಭಾರೀ ಕಸರತ್ತು ನಡೆಸ್ತಾ ಇದ್ದಾರೆ. ಸಂಕ್ರಾಂತಿಗೆ ರಾಜಕೀಯ ಕ್ರಾಂತಿ ಅಂತ ಇದ್ದ ನಾಯಕರ ಡೆಡ್ ಲೈನ್ ಕೂಡ ಮುಗಿತು. ಕನಕಪುರ ಬಂಡೆ ಮತ್ತೆ ದೆಹಲಿ ದಂಡಯಾತ್ರೆ ಶುರು ಮಾಡಿದ್ದಾರೆ. ನಿಮ್ಮ ಕನಸಿನ ಮಾತು ರಾಹುಲ್ಗೆ ಹೇಳುವೆ. ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲುಗೈ.
ಸಿಎಂ ಕುರ್ಚಿ ಕದನದಲ್ಲಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರು ಮಾತ್ರವಲ್ಲ, ಅನ್ಯ ಪಕ್ಷದ ನಾಯಕರು ಕೂಡ ಬ್ಯಾಟ್ ಬೀಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬೇಡ ಅಂತ ಸಿದ್ದರಾಮಯ್ಯ ಪರ ಹೈಕಮಾಂಡ್ಗೆ ವರದಿ ರವಾನಿಸಿದ್ದಾರೆ. ಕೇರಳ, ತಮಿಳುನಾಡು ಎಲೆಕ್ಷನ್ ಮುಗಿಯುವವರೆಗೂ ನಾಯಕತ್ವ ಬದಲಾವಣೆ ಬೇಡವೇ ಬೇಡ ಅಂತ ರಿಪೋರ್ಟ್ ಸಲ್ಲಿಸಿದ್ದಾರೆ. ಗದ್ದುಗೆ ಗುದ್ದಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯದ ನಿಗೂಢ. ಡಿಕೆಶಿ ಕನಸನ್ನ ರಾಹುಲ್ ಗಾಂಧಿ ನನಸು ಮಾಡ್ತಾರಾ? ಸದ್ಯದ ಕುತೂಹಲವನ್ನು ಮೂಡಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್, ಸಂಕ್ರಾಂತಿ ಕಳೀತು. ಹಾಗಾಗಿ ರಾಜಕಾರಣದಲ್ಲಿ ಗದ್ದುಗೆ ಗುದ್ದಾಟ ಮತ್ತೆ ಕಾವು ಪಡ್ಕೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದಂಡಯಾತ್ರೆ ನಡೆಸೋದಕ್ಕೆ ಮತ್ತೆ ಆರಂಭ ಮಾಡಿದ್ದಾರೆ. ಸಿಎಂ ಗದ್ದುಗೆ ಏರೋದಕ್ಕೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಉತ್ಸುಕರಾಗಿದ್ದಾರೆ. ಡಿಸಿಎಂ ಡಿಕೆಶಿ ಮತ್ತೆ ದೆಹಲಿ ದಂಡಯಾತ್ರೆ. ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿತಾರಾ? ಬಂಡೆ. ಮುಖ್ಯಮಂತ್ರಿ ಗದ್ದಿಗೆಯನ್ನು ಏರಲು ಡಿಸಿಎಂ ಡಿಕೆಶಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಸಲು ಭಾರೀ ಕಸರತ್ತು ನಡೆಸ್ತಾ ಇದ್ದಾರೆ. ಸಂಕ್ರಾಂತಿಗೆ ರಾಜಕೀಯ ಕ್ರಾಂತಿ ಅಂತ ಇದ್ದ ನಾಯಕರ ಡೆಡ್ ಲೈನ್ ಕೂಡ ಮುಗಿತು. ಕನಕಪುರ ಬಂಡೆ ಮತ್ತೆ ದೆಹಲಿ ದಂಡಯಾತ್ರೆ ಶುರು ಮಾಡಿದ್ದಾರೆ. ನಿಮ್ಮ ಕನಸಿನ ಮಾತು ರಾಹುಲ್ಗೆ ಹೇಳುವೆ. ಕೈದಿಗಳು ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲುಗೈ. ಸಿಎಂ ಕುರ್ಚಿ ಕದನದಲ್ಲಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರು ಮಾತ್ರವಲ್ಲ, ಅನ್ಯ ಪಕ್ಷದ ನಾಯಕರು ಕೂಡ ಬ್ಯಾಟ್ ಬೀಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬೇಡ ಅಂತ ಸಿದ್ದರಾಮಯ್ಯ ಪರ ಹೈಕಮಾಂಡ್ಗೆ ವರದಿ ರವಾನಿಸಿದ್ದಾರೆ. ಕೇರಳ, ತಮಿಳುನಾಡು ಎಲೆಕ್ಷನ್ ಮುಗಿಯುವವರೆಗೂ ನಾಯಕತ್ವ ಬದಲಾವಣೆ ಬೇಡವೇ ಬೇಡ ಅಂತ ರಿಪೋರ್ಟ್ ಸಲ್ಲಿಸಿದ್ದಾರೆ. ಗದ್ದುಗೆ ಗುದ್ದಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯದ ನಿಗೂಢ. ಡಿಕೆಶಿ ಕನಸನ್ನ ರಾಹುಲ್ ಗಾಂಧಿ ನನಸು ಮಾಡ್ತಾರಾ? ಸದ್ಯದ ಕುತೂಹಲವನ್ನು ಮೂಡಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಯಕತ್ವ ಬದಲಾವಣೆ ಬೇಡ ಅಂತ ಸಿದ್ದರಾಮಯ್ಯ ಪರ ಹೈಕಮಾಂಡ್ಗೆ ವರದಿ ರವಾನಿಸಿದ್ದಾರೆ. ಕೇರಳ, ತಮಿಳುನಾಡು ಎಲೆಕ್ಷನ್ ಮುಗಿಯುವವರೆಗೂ ನಾಯಕತ್ವ ಬದಲಾವಣೆ ಬೇಡವೇ ಬೇಡ ಅಂತ ರಿಪೋರ್ಟ್ ಸಲ್ಲಿಸಿದ್ದಾರೆ. ಗದ್ದುಗೆ ಗುದ್ದಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯದ ನಿಗೂಢ. ಡಿಕೆಶಿ ಕನಸನ್ನ ರಾಹುಲ್ ಗಾಂಧಿ ನನಸು ಮಾಡ್ತಾರಾ? ಸದ್ಯದ ಕುತೂಹಲವನ್ನು ಮೂಡಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.